ಸ್ವಲ್ಪ ಆರ್ಗ್ಯಾನಿಕ್ ಕಡೆ ಹೋಗ್ಬೇಕಾಗಿದೆ. ಬೇವಿನ ಪುಡಿ, ಹೊಂಗೆ ಪುಡಿ ಸರ್, ಇದಕ್ಕೆ 1,30,000 ರೂಪಾಯಿ ಇದೆ ಸರ್. ಹೌದು ಸರ್, ವರ್ತ್ ಇದೆಯಾ ಸರ್? ಖಂಡಿತ ತುಂಬಾ ವರ್ತ್ ಇದೆ ಸರ್. ರೈತ 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 ಅನ್ನ ಕೊಡುವ ದಾತ. ಸರ್ ನಮಸ್ತೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆದಿಕೆರೆಯಲ್ಲಿರುವಂತ ನಮ್ಮ ಅಶೋಕ್ ಸರ್ ಅವರ ತೋಟಕ್ಕೆ ಬಂದಿದೀವಿ, ಅಡಿಕೆ ತೋಟದಲ್ಲಿ. ಇಲ್ಲಿ ಸರ್ ಎಷ್ಟು ಎಕರೆ ಇದೆ ಸರ್ ಟೋಟಲ್? ಸರ್ ಇಲ್ಲಿ ಈಗ 15 ಎಕರೆ ಇದೆ. 15 ಎಕರೆ ಇದೆ. ಈ 15 ಎಕರೆಯಲ್ಲಿ ಇನೋವೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾಡರ್ನ್ ಟೈಪ್ ಆಫ್ ಏನ್ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಟ್ರೆಂಚ್ ಎಲ್ಲ ಹೊಡ್ಸ್ಬಿಟ್ಟು ಯಾವ ತರ ನಾವು ಅಡಿಕೆನ ಬೆಳಿಬಹುದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಹತ್ರನೇ ಪ್ರತಿಯೊಂದು ಇನ್ಫಾರ್ಮೇಶನ್ ತಗೊಳ್ಳೋಣ. ಸರ್ ಹೇಳಿ ಸರ್, ನಮ್ಮ ರೈತರಿಗೂ ಕೂಡ ಯಾವ ತರ ನೀವು ಈಗ ಪ್ರಸ್ತುತ ದಿನಗಳಲ್ಲಿ ಯಾವ ತರ ಫಾರ್ಮಿಂಗ್ ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸರ್ ಸ್ವಲ್ಪ. ಸರ್, ನಮ್ಮ ರೈತರು ಮೊದಲು ಮಾಡ್ಬೇಕಾಗಿರೋದು ಏನಂದ್ರೆ ಲೇಬರ್ ನ ಕಡಿಮೆ ಮಾಡ್ಕೋಬೇಕು ಸರ್. ನನ್ನ ಒಂದು ಇದರಲ್ಲಿ ಹೇಳೋದಾದ್ರೆ ಅದಕ್ಕೆ ಯಾವ ರೀತಿ ಟ್ರ್ಯಾಕ್ಟರ್ ಉಪಯೋಗಿಸ್ಕೋಬಹುದು ಅದನ್ನು ಈ ಒಂದು ನಿಟ್ಟಿನಲ್ಲಿ ಹೋದ್ರೆ ಸರ್, ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೃಷಿ ಮೇಳ ನಡೀತು. ಅಲ್ಲಿ ಟ್ರ್ಯಾಕ್ಟರ್ನ ಎಷ್ಟರ ಮಟ್ಟಿಗೆ ಅವ್ರು ಉಪಯೋಗಿಸ್ಕೊಳ್ತಾರೆ ಅಂದ್ರೆ ಸರ್, 90% ಟ್ರ್ಯಾಕ್ಟರ್ನ ಅವ್ರು ಉಪಯೋಗಿಸ್ಕೊಳ್ತಾರೆ. ನಾವಿನ್ನು 10% ಉಪಯೋಗಿಸ್ತಾ ಇಲ್ಲ ಸರ್ ಟ್ರ್ಯಾಕ್ಟರ್ನ. ಆ ತರ ಉಪಯೋಗಿಸ್ತಾ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಲೇಬರ್ ಕಡಿಮೆ ಆಗುತ್ತೆ. ನಮ್ಮ ಸಮಯಕ್ಕೆ ಸರಿಯಾದ ಸಮಯಕ್ಕೆ ನಾವು ಕೆಲಸ ಮಾಡ್ಕೋಬಹುದು ಸರ್ ಟ್ರ್ಯಾಕ್ಟರಲ್ಲಿ. ಆ ಥರ ಇವತ್ತು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದುಬಾರಿ ಅನ್ನಿಸ್ಬೋದು, ಯಾವುದೋ ಆ ಟ್ರ್ಯಾಕ್ಟರ್ ತಗೊಳ್ಳೋ ಸಾಮಾನುಗಳಾಗ್ಬೋದು, ಅಥವಾ ಇಲ್ಲಿ ಬಳಕೆ ಇಲ್ಲ ನಾವು ಬೇರೆ ಕಡೆಯಿಂದ ತರಿಸ್ಬೇಕಾಗುತ್ತೆ ಸರ್. ಕೆಲವು ಉದಾಹರಣೆ ಟ್ರಂಚ್ ಮಾಡೋ ಅಂಥದ್ದು, ಆಮೇಲೆ ಫರ್ಟಿಲೈಸರ್ ಸ್ಪ್ರೆಡ್ ಮಾಡೋ ಅಂಥದ್ದು, ಈ ಸಾಮಾನುಗಳನ್ನು ನಾವು ಎಲ್ಲಿ ತರಬೇಕಾಗುತ್ತೆ ಅಂದ್ರೆ ನಮ್ಮಲ್ಲಿ ಬಳಕೆ ಇಲ್ಲ ಸರ್. ಅದು ಧಾರವಾಡ ಯೂನಿವರ್ಸಿಟಿಗೆ ಪಂಜಾಬಿಂದ ಬಂದಿತ್ತು ಸರ್. ನಾನು ಕೃಷಿ ಮೇಳಕ್ಕೆ ಅಟೆಂಡ್ ಮಾಡಿದಾಗ ಅಲ್ಲಿ ನೋಡಿದ್ದೆ. ಅವ್ರ ಹತ್ರ ಮಾತಾಡಿದಾಗ ಸರ್, ಪಂಜಾಬ್ನವರು ಅವರು ಎಲ್ಲ ರೀತಿ ನನಗೆ ಸಹಕರಿಸ್ಬಿಟ್ಟು ಸರ್, ಅವ್ರದ್ದೇ ಆದ ಗಾಡಿಯಲ್ಲಿ ನನಗೆ ಕಳಿಸ್ಕೊಟ್ರು ಸರ್. ತುಂಬ ಸಂತೋಷ ಪಟ್ಟೆ ಆ ವಿಚಾರದಲ್ಲಿ. ಹೌದು, ನಮ್ಮಲ್ಲಿ ಮಾಡ್ಬೋದಾ ಈ ತರ ಒಂದು ಎಕ್ವಿಪ್ಮೆಂಟ್ ಆಗುತ್ತಾ? ಇದು ಫೇಕ್ ಅಂತ ಅನ್ಕೊಂಡ್ವಿ ನಾನು ಮಗ ಇಬ್ರು ಮೊದಲು, ಆಮೇಲೆ ಹೌದು ಮಾಡ್ಬೋದು ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ ಸರ್. ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್ ಫ್ರೆಂಡ್ಸ್? ಬಹಳ ಜನ ತುಂಬಾ ಜನ ನಮ್ಮ ಸ್ನೇಹಿತರು ಏನಿದಾರೋ ಅವ್ರಿಗೆಲ್ಲ ಕರೆದು ತೋರಿಸಿದ್ವಿ ಸರ್. ಹೀಗೆ ಮಾಡಿ 5 ಎಕರೆ ತೋಟ ಇದೆ ಅಂದ್ರೆ ನೀವು ಈ ತರ ಒಂದು ಮಿಷಿನ್ ಇಟ್ಕೊಳ್ಳಿ, ಟ್ಯಾಕ್ಟ್ರಿ ಇರುತ್ತೆ, ಅವಾಗ ನಿಮಗೆ ವರ್ಕ್ ಲೋಡ್ ಕಡಿಮೆ ಆಗುತ್ತೆ, ಲೇಬರ್ನ ಅವಲಂಬಿಸೋದು ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಬಸಿಗಾಲುವೆ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ಅಥವಾ ಗೊಬ್ಬರ ಹಾಕಲಿಕ್ಕೆ ಈ ತರ ಟ್ರಂಚ್ ಮಾಡ್ಕೊಂಡು ಇದಕ್ಕೆ ಹಾಕ್ಬಿಡಿ. ನೀವೇನು ಸುತ್ತಭಾಗದ ಅಲ್ಲಿಗೆ ಹಾಕ್ಬೇಕು ಅಂತಿಲ್ವಲ್ಲ. ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಗಿಡದಿಂದ 4 ಅಡಿ 5 ಅಡಿ ಬಿಟ್ಟು ಹಾಕಿ ಅಂತ ಹೇಳ್ತಾ ಇದಾರೆ. ನಾವೀಗ 4 ಅಡಿ 9 ಅಡಿ ಇದೆ, ಮಧ್ಯ ಒಂದು ನಮಗೆ ಹಡ್ಸಸಿ ಇದೆ, ಇಲ್ಲಿಗೆ ಹಾಕಿ ಅನುಕೂಲ ಆಗುತ್ತೆ. ಈಗ ನೀವು ಇದೇ ಟ್ರಂಚ್ ಮಾಡ್ತಿಲ್ಲ ಸರ್, ಈಗ ನೀವು ಇದಕ್ಕೇನೆ ಗೊಬ್ಬರ ಹಾಕ್ತೀರಾ ಸರ್? ಹೌದು ಹೌದು, ಸೆಂಟ್ರಿಗೆ ಇದಕ್ಕೆ ಗೊಬ್ಬರನು ಹಾಕ್ಬಿಟ್ಟು ಏನು ನೀವು ಈ ತ್ಯಾಜ್ಯ ಏನಿದೆಯೋ ಅದನ್ನು ಮೊದ್ಲು ಹಾಕ್ತಿವಿ ಸರ್. ಈ ಗರಿ ಆಗ್ಬೋದು ಅಥವಾ ಈ ಹಸಿರು ಏನ್ ಸಿಗುತ್ತೆ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಸುಮ್ಮನೆ ಒಂದು ಸಾರಿ ಒಂದು ಇದನ್ನ ಹಾರನೋ ಅಥವಾ ಇನ್ನೇನೋ ಹಾಕಿ ಮುಚ್ಚಿಬಿಟ್ರೆ ಆಯ್ತು ಸರ್. ಸುಮ್ಮನೆ ಅವಾಗ ಎಲ್ಲದನ್ನು ಕೊಳ್ಕೊಳ್ಳುತ್ತೆ ಸರ್. ಅದೇ ಸಾಲಿಗೆ ನೀವು ಬಾಳೆನೋ ಅಥವಾ ಇನ್ನೇನಾರು ಇನ್ಸ್ಟಾಲ್ ಮಾಡ್ಬೋದು ಸರ್. ಅವಾಗ ಗೊಬ್ಬರ ಕೆಳಗಿರುತ್ತೆ, ಗೊಬ್ಬರ ಸಿಗುತ್ತೆ, ಒಂದ್ ಬಾಳೆ ಬೆಳೆದ್ರೆ ಅದಕ್ಕೂ ಸಿಗುತ್ತೆ, 2 ಕಡೆ ಅಡಿಕೆ ಗಿಡಕ್ಕೂ ಸಿಗುತ್ತೆ ಸರ್. ಅದು ತುಂಬಾ ಚೆನ್ನಾಗಿದೆ ಸರ್. ಈ ತರ ಸಿಸ್ಟಮ್ ನಮ್ ರೈತರು ಆಕ್ಚುಲಿ ಯೂಸ್ ಮಾಡ್ಬೇಕು ಸರ್. ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಇಲ್ಲೊಂದು ಇದನ್ನ ನಟ್ ಕೊಟ್ಟಿದ್ದಾರೆ ಸರ್. ಇದು ಕಟ್ ಆಗುತ್ತೆ, ಇದು ಅಷ್ಟೇ ಕಟ್ ಆಗುತ್ತೆ. ಟ್ರ್ಯಾಕ್ಟರ್ಗಾಗ್ಲಿ ಮತ್ತೆ ಮಿಷಿನ್ಗಾಗ್ಲಿ ಹೊರ್ತಾ ಬೀಳಲ್ಲ ಸರ್. ಇದೊಂದು ಸೇಫ್ಟಿ ನಟ್ ಅಂತಾನೆ ಕೊಟ್ಟಿದ್ದಾರೆ. ಕೇವಲ ಒಂದು 10 ರೂಪಾಯಿ ನಟ್ ಅಲ್ಲಿ ಏನಾದ್ರು ಹೆವಿ ಬಿದ್ದು ಲೋಡ್ ಬಿದ್ದು ಬೇರೆ ಸಿಗಾಕೊಂಡು ಅಥವಾ ಕಲ್ಲಿಗೆ ಸಿಗಾಕೊಂಡ್ರೆ ಇದನ್ನ ನಟ್ ಅಷ್ಟೇ ಕಟ್ ಆಗುತ್ತೆ ಸರ್. ಆ ಸಿಸ್ಟಮ್ ಮಾಡಿದ್ದಾರೆ ಸರ್. ಅದು ಚೆನ್ನಾಗಿದೆ, ಟೆಕ್ನಾಲಜಿನೂ ತುಂಬಾ ಚೆನ್ನಾಗಿದೆ ಸರ್. ಸರ್ ಇದಕ್ಕೆ 1,30,000 ರೂಪಾಯಿ ಇದೆ ಸರ್. ಹೌದು ಸರ್. ವರ್ತ್ ಇದೆಯಾ ಸರ್? ಖಂಡಿತ ತುಂಬಾ ವರ್ತ್ ಇದೆ ಸರ್. ನಂದು ಒಂದು ರೌಂಡ್ ನನ್ನ ತೋಟದಲ್ಲಿ ಈಗ ಒಂದು ಸಾರಿ ನಾನು ಟ್ರೆಂಚ್ ಹೊಡೆದಿದ್ದು, ನಾನು ಇಷ್ಟನ್ನ ಲೇಬರ್ ಇಷ್ಟು ಕೊಡ್ಬೇಕಿತ್ತು ಸರ್. ಇದಕ್ಕೆ ಕೊಟ್ಟಿರೋ ಅಷ್ಟು ನಾನು ಲೇಬರ್ ಕೊಡ್ಬೇಕಿತ್ತು. ಫ್ಯಾಕ್ಟ್ರಿಗಂತೂ ಇದು ಮತ್ತೆ ಗೊಬ್ಬರ ಹಾಕಲಿಕ್ಕೆ ಒಂದು ನನ್ನ ಮನೆಯಲ್ಲಿದೆ, ಅದನ್ನು ನೋಡಿದ್ರೆ ಚೆನ್ನಾಗಿತ್ತು. ಅದು ತುಂಬಾನೇ ಅನುಕೂಲ ಆಗುತ್ತೆ ಸರ್. ಇದು ಒಂದು ಸಾಲಲ್ಲಿ ನಾವು ಅದನ್ನ ಗೊಬ್ಬರ ಅದು ಮತ್ತೆ ಮಿಕ್ಸ್ ಆಗುತ್ತೆ ಸರ್. ಸೂಪರು, ಪೊಟ್ಯಾಶು, ಯೂರಿಯಾ, ಮೆಗ್ನೀಷಿಯಮ್ಮು, ಬೋರಾನು, ಈ ತರ ಲಘು ಪೋಷಕಾಂಶಗಳ ಎಲ್ಲದನ್ನು ಆ ಒಂದು ಡ್ರಮ್ಮಿಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು 300 kg ಕೆಪಾಸಿಟಿ ಇದೆ ಸರ್. ಆ 300 kg ಅಷ್ಟು ಮಿಕ್ಸ್ ಆಗುತ್ತೆ ಸರ್. ಈ ಒಂದು ದಾಯದಲ್ಲಿ ಹೋದ್ರೆ 9 ಅಡಿ ಒಳಗೆ ಹೋದ್ರೆ ಈ ಕಡೆ 9 ಅಡಿ ಈ ಕಡೆ 9 ಅಡಿ ಚಿಮ್ಮುತ್ತೆ ಸರ್ ಗೊಬ್ಬರ. ಅದನ್ನ ಅಲ್ಲಿಗೆ 3 ಸಾಲಿಗೆ 1 ಸಾಲು ಹೋದ್ರೆ 20 ಎಕರೆಗೆ ಒಂದು ದಿವಸಕ್ಕೆ 2 ಗೊಬ್ಬರ ಹಾಕ್ಬೋದು ಸರ್. ಸೀಮೆ ಗೊಬ್ಬರ ಹಾಕೋದಂದ್ರೆ ನಾವು ಗೌರ್ಮೆಂಟ್ ಗೊಬ್ಬರ ಹಾಕೋದನ್ನ 20 ಎಕರೆ ಜಾಗಕ್ಕೆ ಒಂದು ದಿವಸದಲ್ಲಿ ಒಂದು ಟ್ರ್ಯಾಕ್ಟ್ರಲ್ಲಿ ಅದರಲ್ಲಿ ಗೊಬ್ಬರ ಹಾಕ್ಬೋದು. ನಾವು 20 ಎಕರೆಗೆ ಗೊಬ್ಬರ ಹಾಕಬೇಕು ಅಂತಂದ್ರೆ ಕನಿಷ್ಠ ಒಂದು 50 ಜನ ಲೇಬರ್ ಬೇಕಾಗುತ್ತೆ ಸರ್. 5 ದಿವಸ ಬೇಕಾಗುತ್ತೆ. ಸಮಯ ಒಂದು
ಆ ಮಿಕ್ಸ್ ಮಾಡೋದು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗೋದಿಲ್ಲ ಸರ್. ಈ ನಾವು ಇರೋ ಮಿಕ್ಸರ್ ಇದೆಯಲ್ಲ ಸರ್, ನೀಟಾಗಿ ಎಲ್ಲದು 1 kg 1 ಎಕರೆಗೆ ಮಿಕ್ಸ್ ಮಾಡೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ. ಇದರಲ್ಲಿ ಬಹಳ ನೀಟಾಗಿ ಮಿಕ್ಸ್ ಆಗುತ್ತೆ ಸರ್ ಅದು ಮಿಕ್ಸರ್ ಅಲ್ಲಿ. ಸರ್ ಅಂತಂದ್ರೆ ನೀವು ತುಂಬಾ ಫೇಲ್ಯೂರ್ ನೋಡ್ಬಿಟ್ಟು ಈ ಕೃಷಿನ ಮಾಡಿದ್ರೆ? ಖಂಡಿತ ಸರ್, ಖಂಡಿತ. ಸುಮಾರು ನಾವು ವೆನಿಲಾ ಹಾಕಿದೆ, ವೆನಿಲಾ ಫೇಲ್ ಆಗಿದೆ. ಒಂದು ಕ್ರಾಪ್ ಎಲ್ಲ ಏನೋ ಫೇಲ್ ಆಗ್ಲಿಲ್ಲ ಸರ್. ಆ ಟೈಮಲ್ಲಿ ರೇಟ್ ಹೋಯ್ತು. ಕ್ರಾಪ್ ಎಲ್ಲ ಅದಲ್ಲ, ದಾಳಿಂಬೆ ಮಾಡಿದೆ ಸರ್. ದಾಳಿಂಬೆನೂ ಸಹ ಈ ಏರಿಯಾದಲ್ಲಿ ಅಷ್ಟು ಸುಲಭ ಅಲ್ಲ ಸರ್. ಇಷ್ಟು ಮಳೆ ಇರೋದ್ರಿಂದ 30 ಡಿಗ್ರಿಗಿಂತ ಕೆಳಗೆ ಹೋಯ್ತು ಅಂದ್ರೆ ದಾಳಿಂಬೆ ನಮಗೆ ರೋಗ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಲ್ಲೂ ಅಷ್ಟೇನೆ ನಮಗೆ ಕ್ರಾಪ್ ಬಂತು, ಒಳ್ಳೆ ಕ್ರಾಪೇ ಬಂತು. ಬಟ್ ಒಂದೊಂದ್ಸರಿ ರೇಟು ತುಂಬಾನೇ ಕಡಿಮೆ ಆದಾಗ, ಆ ಟೈಮಲ್ಲಿ ಕ್ರಾಪ್ ಬಂದಾಗ ರೈತರಿಗೆ ತುಂಬಾ ಬೇಜಾರ ಅನ್ಸುತ್ತೆ ಸರ್. ಅದು ಆ ತರ ಆಗಿ ಅದನ್ನು ತೆಗೆದ್ಬಿಟ್ಟೆ ಸರ್ ದಾಳಿಂಬೆ. ಸರ್ ಈಗ ನಾವು ನಿಂಬೆ ಹಾಕಿದ್ವಿ, ಅದನ್ನು ಹೋಯ್ತು, ಹೌದು. ಮೆಣಸು ಹಾಕಿದ್ದೆ, ಅದನ್ನು ಹೋಯ್ತು, ಹೌದು, ದಾಳಿಂಬೆ ಮಾಡಿದೆ ಸರ್. ವೆನಿಲಾ, ಹೌದು. ಪ್ರತಿ ಒಂದು ಕೂಡ ನೋಡಿ ಸರ್. ಎಕ್ಸಾಂಪಲ್ ನಿಮ್ಮನ್ನೇ ತಗೋಬಹುದು ಸರ್. ನಾವು ಏನ್ ಆಗಲ್ಲ ಅಂತ ತುಂಬಾ ಜನ ಏನಾರು ಒಂದ್ ಬೆಳೆ ಹೋತು ಅಂದ ತಕ್ಷಣ ರೈತರು ಸೂಸೈಡ್ ಮಾಡ್ಕೊಳ್ಳೋದು. ಇಲ್ಲ ಇಲ್ಲ, ಖಂಡಿತ ಇಲ್ಲ ಸರ್. ಏನಾದ್ರು ಸುಮ್ನೆ ತಗೊಂಡ್ಬಿಡ್ತಾರ ಸರ್. ಇಲ್ಲ, ರೈತರು ಈ ತಪ್ಪು ನಿರ್ಧಾರ ಅಂತ ಹೇಳ್ತೀನಿ ಸರ್. ಏನೇ ಆದ್ರೂ ನಾವು ಖರ್ಚು ಮಾಡಿರೋದಕ್ಕೆ ತೊಂದರೆ ಇರೋದಿಲ್ಲ ಸರ್. ಆರ್ಥಿಕವಾಗಿ ಸ್ವಲ್ಪ ಈ ಬಾಳೆ ಹಾಕ್ತಾ ಇದೀವಿ ನಾವು. ಈಗ ಬಾಳೆ ಹಾಕಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ. 14 kg ಆವರೇಜ್ ಬಂದಿದೆ. ಸ್ವಲ್ಪ ಕ್ರಮವಾಗಿ ಮಾಡ್ಬೇಕು ಸರ್. ಯಾವ ಟೈಮಿಗೆ ನಾವು ರೋಗ ಬಂದ ಮೇಲೆ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಬಾಳೆನ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ಕೊಂಡಾಗ ರೋಗ ಬರೋದಿಲ್ಲ, ಒಳ್ಳೆ ಗೊನೆ ಬರುತ್ತೆ. ಆಮೇಲೆ ಮೇಜರ್ ಆಗಿ ಸರ್, ಇವತ್ತು ನಾವು ಜೇನನ್ನ ಇಂಪ್ರೂವ್ ಮಾಡ್ಬೇಕಾಗಿದೆ ಅಂದ್ರೆ ಬಾಳೆ ಹಾಕ್ಬೇಕಾಗಿದೆ ತೋಟದಲ್ಲಿ. ಆವಾಗ ಜೇನುಗಳು ಆಟೋಮೆಟಿಕ್ ಬರ್ತಾ ಇದಾವೆ. ಆಮೇಲೆ ನಮ್ದು ಪಾಲಿನೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈ ಜೇನು ಬರೋದ್ರಿಂದ. ಆದ್ರಿಂದ ನಾವು ಏನಾದ್ರು ಹಣ್ಣಿನ ಗಿಡಗಳನ್ನು, ಹೂವಿನ ಗಿಡಗಳನ್ನ ತೋಟದಲ್ಲಿ ಬರೀ ಅಡಿಕೆ ಮಾತ್ರ ಇದ್ರೆ ಅಡಿಕೆ ಕಾಯಿ ಬಿಡಲ್ಲ ಸರ್. ಅಡಿಕೆ ಜೊತೆ ಯಾವ್ದಾದ್ರು ಒಂದು ಹಣ್ಣಿನ ಗಿಡ ಅಥವಾ ಹೂವಿನ ಗಿಡ ಹಾಕಿದ್ರೆ ಆಟೋಮೆಟಿಕ್ ಜೇನುಗಳು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅವಕ್ಕೆ ಆಹಾರ ಇಲ್ಲದೆ ಇದ್ರೆ ಬರೋದಿಲ್ಲ ಸರ್ ಅದು. ಆದ್ರಿಂದ ನಾವ್ ಅದಕ್ಕಾಗಿ ಅಷ್ಟು ಹಣ್ಣಿನ ಗಿಡಗಳು ಮತ್ತೆ ಹೂವಿನ ಗಿಡಗಳನ್ನ ಮಾಡ್ಬೇಕಾಗತ್ತೆ ಸರ್. ಸರ್ ಈಗ ಬಾಳೆ ಮುಂದ್ಗಡೆ ಇರೋಂತ ಏನ್ ಈ ಹೂ ಕಾಣ್ತಿದೆ, ಇದನ್ನ ತುಂಬಾ ಜನ ನಾನು ನೋಡಿದೀನಿ ಸರ್. ಎಲ್ಲರೂ ಕೂಡ ಕಟ್ ಮಾಡ್ತಾರೆ. ಈ ತರ ಒಂದ್ ಏನು ಕಾಯಿ ಸ್ಟಾರ್ಟ್ ಆಯ್ತು ಅಂತ ತಕ್ಷಣ ಈ ತರ ಹೂ ಬಂದಿರುತ್ತೆ, ಇದನ್ನ ಕಟ್ ಮಾಡ್ತಾರೆ ಸರ್. ಇದರಿಂದ ಏನಾದ್ರು ಪ್ಲಸ್ ಪಾಯಿಂಟ್ ಇದೆಯಾ ಸರ್ ಇದರಿಂದ? ಖಂಡಿತ ಸರ್. ಅದ್ರಲ್ಲಿ ನಾವು ಕಟ್ ಮಾಡೋದ್ರಿಂದ ಇಡೀ ಒಂದು ಬಾಳೆಗೊನೆಗೆ ಒಂದು 100 ಗ್ರಾಮಿಂದ ಒಂದು 700-800 ಗ್ರಾಮ್ ತನಕ ಬಾಳೆಗೊನೆ ತೂಕ ಜಾಸ್ತಿ ಆಗುತ್ತೆ ಸರ್. ಖಂಡಿತ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತಂದ್ರೆ ಈ ಹೂವನ್ನ ಕಟ್ ಮಾಡಿದ ಜಾಗಕ್ಕೆ ನೀವು ಜೀವಾಮೃತ ಕಟ್ಟಿದ್ರೆ ಸರ್ 1 ರಿಂದ 1.5 kg ತನಕನೂ ಜಾಸ್ತಿ ಮಾಡ್ಬೋದು ಜೀವಾಮೃತ ಕಟ್ಟೋದ್ರಿಂದ. ಆ ಹೂವನ್ನ ಕಟ್ ಮಾಡ್ಬಿಟ್ಟು ಅದಕ್ಕೆ. ಆದ್ರೆ ಅದನ್ನ ನಾನು ಮಾಡಬಾರ್ದು ಅಂತ ಹೇಳ್ತೀನಿ ಸರ್. ಯಾಕೆ ಅಂತ ಕೇಳಿದ್ರೆ, ಇದು ಇದ್ರೆ ಜೇನುಹುಳುಗಳು ಬರ್ತಾ ಇದಾವೆ ತೋಟಕ್ಕೆ. ನೀವು ಇದನ್ನ ಕಟ್ ಮಾಡಿದ್ರೆ ಜೇನುಹುಳ ಬರೋದಿಲ್ಲ ಸರ್. ನಾವೀ ಕೇವಲ ಒಂದು 100-200 ಗ್ರಾಮ್ ಅದನ್ನ ತೂಕ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇಡೀ ನಮ್ಮ ಅಡಿಕೆ ಫಸಲನ್ನ ಒಂದೊಂದರಲ್ಲಿ 100 ಗ್ರಾಮ್ ಕಡಿಮೆ ಮಾಡ್ಕೊಳ್ತೀವಿ ಎಲ್ಲಿ ಅಡಿಕೆಯಲ್ಲಿ. ಆದ್ರಿಂದ ಅದನ್ನ ದಯವಿಟ್ಟು ಕಟ್ ಮಾಡಬೇಡಿ. ಜೇನುಹುಳುಗಳು ಬರಲಿ, ಅದರಿಂದ ಬಂದಾಗ ಪರಾಗಸ್ಪರ್ಶ ಆಗುತ್ತೆ ಸರ್ ಅದು. ಆದ್ರಿಂದ ಅದನ್ನ ದಯವಿಟ್ಟು ಕಟ್ ಮಾಡಬೇಡಿ ಸರ್. ಅದು ನಮಗೆ ಏನ್ ಜಾಸ್ತಿ ಅಂತಂದ್ರು ಒಂದು ಗೊನೆಗೆ 500 ರೂಪಾಯಿ ಸಿಗ್ತಾ ಇದೆ ಅಂತಂದ್ರೆ ನಿಮ್ಗೆ 510 ರೂಪಾಯಿ ಸಿಗ್ಬೋದು ಆ ಹೂ ಕಟ್ ಮಾಡೋದ್ರಿಂದ. ಅಡಿಕೆಯಲ್ಲಿ 550 ರೂಪಾಯಿ ಸಿಗುತ್ತೆ. ಅವಾಗ 50 ರೂಪಾಯಿ ತನಕ ಜಾಸ್ತಿ ಆಗುತ್ತೆ ಸರ್. ಆದ್ರಿಂದ ದಯವಿಟ್ಟು ಅದನ್ನ ಕಟ್ ಮಾಡಬೇಡಿ ಸರ್. ಜೇನುಹುಳಕ್ಕಾಗೇನೆ ಮೀಸಲು ಬಿಡಿ ಸರ್ ಅದನ್ನ. ವೀಕ್ಷಕರೇ, ಏನ್ ನೋಡಿದ್ರಿ, ಇದು ನಮ್ಮ ಆದಿಕೆರೆಯಲ್ಲಿರುವಂತ ನಮ್ಮ ಅಶೋಕ್ ಸರ್ ಅವ್ರ ತೋಟ, ಅಡಿಕೆ ತೋಟ. ಪ್ರತಿಯೊಂದು ಮಷಿನರಿಸ್ನ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ತರ ಒಂದು ಅಡಿಕೆಗೆ ಏನ್ ಗಿಡಗಳು ಬರುತ್ತೆ ಅದ್ರ ಸೆಂಟ್ರಲ್ಲಿ ಈ ತರ ಒಂದು ಡ್ರೆಂಚ್ ಮಾಡೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಗೊಬ್ಬರನು ಕೂಡ ಇದ್ರಲ್ಲೇ ಹಾಕ್ತಾರೆ ಅವರು. ಸೊ ಹಾಗಾಗಿ ಇವತ್ತು ವಿಸಿಟ್ ಮಾಡಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಆಗಿ ತಿಳ್ಕೊಂಡ್ವಿ ನಾವು. ಇದೇ ತರ ಆದಂತ ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.